ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕು ಪಂಚಾಯಿತಿ ಪ್ರಭಾರ ಕಾರ್ಯನಿರ್ವಹಣಾ ಅಧಿಕಾರಿ ಸರ್ವೇಶ್ ವಿರುದ್ಧ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಮತ್ತು ರೈತ ಮಿತ್ರ ಸಂಘಟನೆಯ ಮುಖಂಡರು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಮುಳಬಾಗಿಲು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಪೆಂಡಾಲ್ ಹಾಕಿ ಕುಳಿತಿರುವಂತಹ ಪ್ರತಿಭಟನಾಕಾರರು ಮುಳಬಾಗಿಲು ಗ್ರಾಮ ಪಂಚಾಯಿತಿಗಳ ಖಾತೆಗೆ ಎಸ್ಸಿ/ಎಸ್ಟಿ ಅನುದಾನವನ್ನ ವರ್ಗ 1ರಿಂದ 25% ಕೂಡ ಖಾತೆಗೆ ಜಮಾ ಮಾಡದೆ ಕಾರ್ಯನಿರ್ವಹಣಾ ಅಧಿಕಾರಿ ವಂಚಿಸಿರುವಂತಹ ಆರೋಪ ಇದ್ದು, ಜೊತೆಗೆ 19 ಗ್ರಾಮ ಪಂಚಾಯಿತಿಗಳಿಗೆ ಎಸ್ಸಿ ಹಾಗೂ ಎಸ್ಟಿ ಮಕ್ಕಳ ವಿದ್ಯಾಭ್ಯಾಸ ಸೌಲಭ್ಯದ ಹಣವನ್ನ ನೀಡ್ತಾ ಇಲ್ಲ. ಜೊತೆಗೆ ಅಕ್ರಮವಾಗಿ ಲೇಔಟ್ಗಳಿಗೆ ಅನುದಾನವನ್ನ ಕೊಡ್ತಿದ್ದಾರೆ. ಇನ್ನು ಪಶುವೈದ್ಯರಾದ ಕಾರ್ಯನಿರ್ವಹಣಾ ಅಧಿಕಾರಿ ಸರ್ವೇಶ್ ಕೇಂದ್ರ ಸ್ಥಾನ ಬಿಟ್ಟು 2019ರಿಂದ ಇಒ ಆಗಿ ಪ್ರಭಾರ ಕೆಲಸವನ್ನ ಮಾಡ್ತಾ ಇದ್ದು, ಕೂಡಲೇ ಸರ್ವೇಶ್ ಅವರನ್ನ ವರ್ಗಾವಣೆಗೊಳಿಸಿ ಇಲಾಖೆ ತನಿಖೆಯನ್ನ ನಡೆಸಲು ಒತ್ತಾಯಿಸಿ ರೈತ ಸಂಘಟನೆಯ ಮುಖಂಡರು ಆಗ್ರಹ ಮಾಡಿದ್ದಾರೆ. ಇದರಲ್ಲಿ ಏನಿದೆ ಅಂತ ನೋಡಿದಾಗ 11 ಗ್ರಾಮ ಪಂಚಾಯಿತಿಗಳು ಏನು ನಮಗೆ ಮಾಹಿತಿ ಕೊಡ್ತವೆ. ಈತ ಬಂದು 2019ರಿಂದ ಇಲ್ಲೇ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಬರಲಿ, JDS ಬರಲಿ, BJP ಬರಲಿ, ಯಾವುದೇ ಸರ್ಕಾರಗಳು ಬಂದ್ರೂ ನಿರಂತರವಾಗಿ ಲೂಟಿ ಹೊಡ್ಕೊಂಡು ಆರಾಮಾಗಿ ಕೂತಿದ್ದಾರೆ. ಆಗ ಗೊತ್ತಾಯಿತು ನಮಗೆ ಈ ಮಾಹಿತಿ ಪ್ರಕಾರ ವರ್ಗ 1ರಿಂದ ಸ್ವಂತ ಸಂಪನ್ಮೂಲ ಹಣದಿಂದ ನಮಗೆ 25% SC/STಗೆ ಕೊಡಲೇಬೇಕು, ಅದು ಕಡ್ಡಾಯವಾಗಿ ನೀಡಲೇಬೇಕು. 2015, 16, 17 ಕಂಟಿನ್ಯೂಸ್ ಆಗಿ ಶಾಸನಬದ್ಧ ಹಣ ಇದು ಅಂತ ಹೇಳ್ಬಿಟ್ಟು ನೋಟಿಸ್ ಕಳಿಸಿದ್ದಾರೆ ಮೇಲಧಿಕಾರಿಗಳು. ಆದರೆ ಇದುವರೆಗೂ ಯಾವುದೇ ಒಂದೇ ಒಂದು ರೂಪಾಯಿ ನಮಗೆ ಹಾಕಿಲ್ಲ. ನಮ್ಮ SC/ST ಮಕ್ಕಳ 6ರಿಂದ 7 ಸಾವಿರ ಮಕ್ಕಳು ಒಂದು ವರ್ಷಕ್ಕೆ ತಾಲೂಕಲ್ಲಿ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗೋಂಥ ಹಣವನ್ನು ಮಟ್ಟಗೋಲು ಹಾಕ್ಕೊಂಡು ನಮ್ಮ SC/ST ಜನಾಂಗವನ್ನು ಆರ್ಥಿಕವಾಗಿ ತುಳಿಯೋದಕ್ಕೆ ಸತತವಾಗಿ ನಿರಂತರವಾಗಿ ಪ್ರಯತ್ನ ಮಾಡ್ತಿರ್ತ ಇಒನ ಈ ಕೂಡಲೇ ಇಲ್ಲಿಂದ ವಜಾ ಮಾಡಬೇಕು. ಇದನ್ನು ತನಿಖೆ ಮಾಡಬೇಕು. CO ಅವರು ಖುದ್ದು ಹಾಜರಾಗಿ ಈ ಎಲ್ಲ ಮನವಿಗಳನ್ನು ಪುರಸ್ಕರಿಸಿ ಅವ್ರು ನೋಡಿ ತನಿಖೆಗೆ ಒಪ್ಪಿಸಿ ಈ ಕೂಡಲೇ ಅವ್ರನ್ನ ವಜಾ ಮಾಡಬೇಕು. ಮತ್ತು ಇವರು ಲೋಕಾಯುಕ್ತ ಕೇಸುಗಳೇ 10 ಕೇಸ್ ಇದೆ ಈತನ ಮೇಲೆ, ಆದರೂ ಯಾರು ಏನು ಮಾಡೋಕ್ಕಾಗಿಲ್ಲ ಈತನ್ನ. ಇನ್ನು ತಾಲೂಕಿನಾದ್ಯಂತ ಏನು ಲೇಔಟ್ಗಳು ಮಾಡಿದ್ದಾರೆ 60-40 ಅನುಪಾತದಲ್ಲಿ ಮಾಡಬೇಕಾಗಿತ್ತು ಈ ಸ್ವತ್ತುಗಳು. ಪೂರ್ಣ ಪ್ರಮಾಣದಲ್ಲಿ ಈ ಸ್ವತ್ತುಗಳು ಮಾಡಿ ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳಿಗೆ ಮತ್ತು ಸರ್ಕಾರಕ್ಕೆ ಅಲ್ಲಿ ಡೆವಲಪ್ ಮಾಡೋಕ್ಕಾಗ್ದಿರ ಹೊರೆ ಆಗಿದ್ದಾರೆ. ಪೂರ್ತಿ ಲೂಟಿ ಮಾಡಿದ್ದಾರೆ. ಖರಾಬುಗಳ ಸಮೇತ ಈತ ಈ ಸ್ವತ್ತುಗಳು ಮಾಡಿದ್ದಾರೆ. ಈತನ ವಿರುದ್ಧ SC/ST ಕಾಯ್ದೆ 1989 4 ನಿಯಮ 4 ಈತನ್ನ ದೂರು ದಾಖಲು ಮಾಡಬೇಕು ಈತನ ವಿರುದ್ಧ. ಆದರೂ ತನಕ ನಾವು ನಿರಂತರವಾಗಿ ಹೋರಾಟ ಮಾಡ್ತೇವೆ. ಮತ್ತು ಉದ್ದೇಶಪೂರ್ವಕವಾಗಿ SC/ST ಹಣವನ್ನು ಮೊಟ್ಟಗೋಲು ಹಾಕ್ಕೊಂಡಿರ್ತಕ್ಕಂಥ ಅಧಿಕಾರಿನ ಈ ಕೂಡಲೇ ತನಿಖೆ ನಡೆಸಿ ಆತನ ಮೇಲೆ SC/ST ಕಾಯ್ದೆ ಪ್ರಕಾರ 4 ಪ್ರಕಾರ ಆತನ ಮೇಲೆ ದೂರು ದಾಖಲು ಮಾಡಿ ಆತನ ವಜಾ ಮಾಡೋವರೆಗೂ ಇಲ್ಲಿಂದ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಆಗಲಿ, ರೈತ ಮಿತ್ರ ಘಟಕ ಆಗಲಿ ಇಲ್ಲಿಂದ ಎದ್ದೋಗಲ್ಲ. ಖುದ್ದು ಸ್ಥಳಕ್ಕೆ CO ಅವರು ಹಾಜರಾಗಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ಮನವಿ ಮಾಡಿಕೊಂಡು ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.